ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಈ ವಿಚಾರವನ್ನ ಗಮನಕ್ಕೆ ತಂದಿರತಕ್ಕಂತಹ ಹಾಗೆ ಬಿಗ್ ಬಾಸ್ ಕಾರ್ಯಕ್ರಮದಿಂದ ನಿಯಮ ಉಲ್ಲಂಘನೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಂದಲೇ ಪಡ್ಕೊಂಡಂತಹ ಆರ್ಟಿಐ ಕಾರ್ಯಕರ್ತರು ಹಾಗೆ ಪತ್ರಕರ್ತರಾಗಿರುವ ರಾಘವೇಂದ್ರಾಚಾರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ. ಬೇಸಿಕ್ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್, ನಿಮಗೆ ಯಾಕೆ ಬಿಗ್ ಬಾಸ್ ಮೇಲೆ ಅತಿಯಾದ ಇಂಟ್ರೆಸ್ಟ್, ಯಾಕೆ ನೀವು ಇದೇ ಶೋಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ರಿ ಅಂತ ಹೇಳಿ? ಮೇಡಮ್ ಇಲ್ಲ, ನನಗೆ ಇದ್ರ ಬಗ್ಗೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಇವತ್ತು ಸಮಾಜದಲ್ಲಿ ನಡೀಬೇಕಾಗಿರ್ತಕ್ಕಂಥ ಏನು ಒಳ್ಳೆ ಕಾರ್ಯಚಟುವಟಿಕೆ ಆದರೆ ನಾವು ಕೂಡ ಅದರಲ್ಲಿ ಒಂದು ಭಾಗಿಯಾಗಂಥ ಒಂದು ಪರಿಸ್ಥಿತಿ ಒಬ್ಬ ಪತ್ರಕರ್ತನಾಗಿ ಹೀಗೆ ಒಂದು ಹಲವಾರು ವಿಷಯಗಳು ನಮ್ಮ ಸ್ನೇಹಿತರು ಬಂಧು ಬಳಗು ನಮ್ಮ ಜೊತೆಲಿರ್ತಕ್ಕಂಥ ವೆಲ್ವಿಷರ್ಸ್ಗಳು ಇದ್ರ ಈ ಒಂದು ಬಿಗ್ ಬಾಸ್ ಸಂಬಂಧಪಟ್ಟಕ್ಕೆ ನಂತರ ಮಾತಾಡಿದ್ರು. ಈ ಮಟ್ಟದಲ್ಲಿ ಆಗ್ತಾ ಇಲ್ಲ, ನನಗೂ ಬಿಗ್ ಬಾಸ್ ಸಂಬಂಧ ಇಲ್ಲ, ನನ್ನ ಒಂದು ಕಾರ್ಯವೈಖ ಚಟುವಟಿಕೆಯಲ್ಲಿ ಏನೆಲ್ಲ ಇದೆ ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ. ನಂತರ ಅದ್ರ ಬಗ್ಗೆ ಮುಂಚೆ ಒಂದು ಇನೋವೇಟಿವ್ ಫಿಲ್ಮ್ ಸಿಟಿಲಿ ನಡೀತಾ ಇತ್ತು ಬಿಡದಿಲ್ಲಿ, ಬಟ್ ಆಗ ಒಂದು ಅಲ್ಲೂ ಕೂಡ ಒಂದು ಬೆಂಕಿ ಅನಾಹುತವಾಗಿ ಪರಿಗಣಿಸಾಗಿತ್ತು ಆ ಶೋ. ಬಟ್ ಈ ಸತಿ ಏನು ಇಲ್ಲಿ ರಾಮವಳ್ಳಿ ನಡೀತಾ ಅಂತಕ್ಕಂಥದ್ದು ಈ ಒಂದು ನಾನು ಭೇಟಿ ಕೊಟ್ಟಾಗ ನಮ್ಮ ಸ್ನೇಹಿತರು ಹೇಳಿದ್ರು. ಬಟ್ ಅದು ಕಂಪ್ಲೀಟು ಏನು ಸರ್ವೆ ನಂಬರ್ 26ರಲ್ಲಿ ಕಂಪ್ಲೀಟ್ ರಾಮವಳ್ಳಿ ಜಾಗ 247 ಎಕರೆ ಸರ್ಕಾರಿ ಜಮೀನು, ಅದರಲ್ಲಿ ಸಾಕಷ್ಟು ಒಂದು ಸರ್ಕಾರ ಒಂದು ಆರ್ಗನೈಸೇಷನ್ಗಳಿಗೆ ಅಲರ್ಟ್ ಆಗಿರ್ತಕ್ಕಂಥ ಹೌಸಿಂಗ್ ಬಿಲ್ಡಿಂಗ್ ಅದು ಏನೋ ಹೌಸಿಂಗ್ ಕೋಆಪರೇಟಿವ್ ಇದಿರ್ಬೋದು, ಮತ್ತು ಅದು ಇನ್ನು ಕೆಲವು ಡಿಪಾರ್ಟ್ಮೆಂಟ್ಗೆ ಆಗಿದೆ. ಬಟ್ ಅದರಲ್ಲಿ ಪೈಕಿ 247 ಎಕರೆಯಲ್ಲಿ 7 ಎಕರೆ 11 ಕುಂಟೆ ಖಾಸಗಿ ವ್ಯಕ್ತಿಯವರ ಹೆಸರಲ್ಲಿ ಆಗಿರ್ತಕ್ಕಂಥದ್ದು. ಬಟ್ ಅದು ಕೂಡ ಅಗ್ರಿಕಲ್ಚರ್ ಲ್ಯಾಂಡ್. ಇತ್ತೀಚೆಗೆ ಅದು ಏನು ಡಿಸೆಂಬರ್ 19ನೇ ತಾರೀಕಲ್ಲಿ ಅದು ಕ್ಲಬ್ ಅಂಡ್ ಕೃಷಿ ಅಂತ ಹೇಳ್ಬಿಟ್ಟು ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ. ಬಟ್ ಅದು ಏನಂತಂದರೆ ಈ ಒಂದು ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಆ ಒಂದು ಇದರಲ್ಲಿ ಕ್ಲಬ್ ಅಂತಂದರೆ 1 ಎಕರೆಯಲ್ಲಿ ಬರೀ 5% ಮೇಲೆ ಅದು ಕ್ಲಬ್ ಆಕ್ಟಿವಿಟೀಸ್ ಮಾಡಬಾರ್ದು ಅಂತಕ್ಕಂಥದ್ದು ಇದೆ. ಸೊ ಅವ್ರು ಅದಕ್ಕೂ ಮೀರಿ ಎಲ್ಲ ಒಂದು ಕಾನೂನು ಉಲ್ಲಂಘನೆ ಮಾಡಿ ಇವತ್ತು ಆ ಮಟ್ಟದಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತೆ ಫೈರ್ ಎನ್ಒಸಿ ಇಲ್ಲ. ನಾವು ಈ ಟೆಕ್ನಿಕಲ್ ಡೀಟೇಲ್ಸ್ಗೆ ಹೋಗೋಕೆ ಮುಂಚೆ ಈ ಕಾರ್ಯಕ್ರಮ ನೋಡ್ತಿರೋರಿಗೆ, ನ್ಯೂಸ್ ನೋಡ್ತಿರೋರಿಗೆ ಸುಮಾರು ಜನ ಕನ್ಸ್ಬೋದು, ಬಹಳಷ್ಟು ಜನ ಅಭಿಮಾನಿಗಳಿದ್ದಾರೆ ಬಿಗ್ ಬಾಸ್ ಶೋಗೆ. ಯಾಕೆ ಎಲ್ಲ ಬಿಟ್ಬಿಟ್ಟು ರಾಘವೇಂದ್ರಾಚಾರ್ ಅವರು ಇದ್ರ ಬಗ್ಗೆನೇ ಮಾಹಿತಿ ಕೇಳಿದ್ರು? ನಿಮ್ಮ ಉದ್ದೇಶ ಏನು? ಇದರಿಂದ ನಿಮಗೇನಾದ್ರೂ ಲಾಭ ಆಗೋದಿದೆಯಾ, ಅಥವಾ ಶೋನ ನಿಲ್ಲಿಸಬೇಕು ಅನ್ನೋ ಇರಾದೆ ನಿಮಗಿದೆಯಾ? ಈ ರೀತಿ ಸಹಜವಾಗಿ ಪ್ರಶ್ನೆ ಬರುತ್ತೆ. ಅವ್ರಿಗೆ ಕ್ಲಾರಿಫಿಕೇಶನ್ ಕೊಟ್ಟು ನಂತರದಲ್ಲಿ ಟೆಕ್ನಿಕಲ್ ಡೀಟೇಲ್ಸ್ ಹೋಗೋಣ. ಮೇಡಮ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಬಟ್ ಇದರಲ್ಲಿ ನನಗೆ ಶೋ ನಡೆಸ್ತಕ್ಕಂಥದ್ದಾಗಲಿ ಮತ್ತೆ ಬಿಗ್ ಬಾಸ್ ಇವತ್ತು ಕೋಟ್ಯಾಂತರ ಜನ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನ ಇವತ್ತು ಬಿಗ್ ಬಾಸ್ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥದ್ದು. ಸಣ್ಣ ಮಕ್ಕಳಿಂದ ಹಿಡಿದ್ರು ಒಂದು 60-70 ವರ್ಷ ಏಜ್ ಇರ್ತಕ್ಕಂಥವ್ರು ಕೂಡ ಬಿಗ್ ಬಾಸ್ ನೋಡ್ತಾ ಇರ್ತಕ್ಕಂಥದ್ದು. ಬಟ್ ನನ್ನಲ್ಲಿ ಏನಂತಂದರೆ ಅಲ್ಲಿ ನಾನು ಕೂಡ ಸುದೀಪ್ ಅವರ ಫ್ಯಾನು. ಸೊ ಸುದೀಪ್ ಕೂಡ ಅದು ಕಿಚ್ಚ ಸುದೀಪ್ ಅವರು ಕೂಡ ಇವತ್ತು ಅದನ್ನು ಒಂದು ಲೀಡರ್ಶಿಪ್ ಆಗಿ ತಗೊಂಡು ಹೋಗ್ತಾ ಇರ್ತಕ್ಕಂಥ. ಅಲ್ಲಿ ಸಾಕಷ್ಟು 100 ಜನ ಹೆಚ್ಚು ಪಟ್ಟಿಗೆ ಅಲ್ಲಿ ಕೆಲಸ ಕಾರ್ಮಿಕರಾಗಲಿ ಎಲ್ಲರೂ ಇದ್ದಾರೆ. ಬಟ್ ಅದು ಯಾರಿಗೆ ಏನೋ ಸಣ್ಣ ಅನಾಹುತ ಅದು ಕೂಡ ನಮ್ಮ ಸುದೀಪೇ ಇರ್ಬೋದು, ಏನೋ ಸಣ್ಣ ಅನಾಹುತ ಆಯಿತು, ಅದು ಯಾರು ಜವಾಬ್ದಾರಿ? ಇದು ನನ್ನ ಒಂದು ಸಾಮಾಜಿಕ ಕಲೆಗಳಿರ್ತಕ್ಕಂಥ ಒಂದು ಮೇನ್ ಕಾನ್ಸೆಪ್ಟ್. ಯಾರು ಜವಾಬ್ದಾರಿ? ಈಗ ಯಾರು ಅದೆಲ್ಲಕ್ಕಿಂತ ಹೆಚ್ಚಾಗಿ ಓಕೆ ಇದು ಕೃಷಿ ಜಾಗದಲ್ಲಿ ಇವತ್ತು ಕಮರ್ಷಿಯಲ್ ಆಕ್ಟಿವಿಟೀಸ್, ನಾಳೆ ಸಹ ರೈತರಿಗೆ ಲಾಭಕ್ಕಾಗಿರ್ತಕ್ಕಂಥ ಇದು ಬೆಳೆ ಬರೋದಿಲ್ಲ ಅಲ್ಲಿ. ಆ ಬೆಳೆ ಆ ಒಂದು ಕಮರ್ಷಿಯಲ್ ಆಕ್ಟಿವಿಟೀಸ್ ಮತ್ತೆ ಆ ಜಾಗದಲ್ಲಿ ನಾವು ಏನೇ ಒಂದು ಬೆತ್ತನೆ ಮಾಡೋದು ಕೂಡ ಅದನ್ನು ಬರೋಕ್ಕಾಗೋದಿಲ್ಲ. ಆ ಮಟ್ಟಿಗೆ ಇರ್ತಕ್ಕಂಥ ನಮಗೂ ಒಂದು ಸಾಮಾಜಿಕ ಕಲೆಗಳಿರ್ತಕ್ಕಂಥ ರೈತರ ಪರ ಇದು ಮಾಡೋದು ಇದು ಕೂಡ ನಾನು ಕೂಡ ಸಂಬಂಧಪಟ್ಟ ಇಲಾಖೆ ಅಂತ ತಗೊಂಡು ಅದು ಫುಲ್ ಕಂಪ್ಲೀಟ್ ಅಗ್ರಿಕಲ್ಚರ್ ಝೋನ್ ಇದೆ. ಯಾವುದೇ ಕಾರಣಕ್ಕೂ ಅದು ಕಮರ್ಷಿಯಲ್ ಝೋನ್ ಅಂತ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಅದು ಬರಬೇಕಂತಂದರೆ BD ಅವರು ಹೊಸದ ಒಂದು ತೀರ್ಮಾನ ಮಾಡಿ ಪ್ರತಿ ವರ್ಷ CDP ಅಂತೇಳಿ ಪ್ಲಾನ್ ಮಾಡ್ತಾರೆ, ಮ್ಯಾಪ್ ಮಾಡ್ತಾರೆ, ಅದು ಸಂಬಂಧಪಟ್ಟಂಗೆ ಬರ್ತಕ್ಕಂಥದ್ದು. ಈ ಒಂದು ಉದ್ದೇಶ ಬಿಟ್ಟರೆ ನಾನು ಯಾವುದೇ ಒಂದು ಬಿಗ್ ಬಾಸ್ಗೆ ನನಗೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ನಾನು ಕೂಡ ಒಂದು ಟೈಮಲ್ಲಿ ನಾನು ನೋಡ್ತಾ ಇದ್ದೆ. ಬಟ್ ಈಗ ನಾನೆಲ್ಲ ಸಾಮಾಜಿಕ ಕಲೆಕ ಜೊತೆಗೆ ನನಗೆ ಪುರ್ಸೊತ್ತಿಲ್ಲ ನೋಡಲಿಕ್ಕೆ. ಬಟ್ ಈಗ ಬರ್ತಾ ಇರ್ತಕ್ಕಂಥ ಏನಂತಂದರೆ ನಮ್ಮ ಸ್ನೇಹಿತರ ಬಗ್ಗೆ ಒಂದು ಭಾಳ ಒಂದು ಯಾವ ಮಟ್ಟದಲ್ಲಿ ಹೇಳಿದ್ದಾರೆ ಅಂತಂದರೆ ಬರೀ ಅದರಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶ ಇಲ್ಲ. ಏನು ಬಿಗ್ ಬಾಸ್ ನಾವು ಆ ಶೋ ಬಗ್ಗೆ ಹೋಗೋದು ಬೇಡ, ನಾವು ಟೆಕ್ನಿಕಲ್ ಡೀಟೇಲ್ಸ್ಗೆ ಬಂದ್ಬಿಡೋಣ. ನಿಮ್ಮ ಉದ್ದೇಶದ ಬಗ್ಗೆ ಪ್ರಶ್ನೆ ಇತ್ತು, ಅದು ಕ್ಲಾರಿಫೈ ಆಗಿದೆ ಅಂತ ನಾನು ಭಾವಿಸ್ತೀನಿ ವೀಕ್ಷಕರಿಗೆ. ಈಗ ನೀವು ಅಪ್ರೋಚ್ ಮಾಡ್ತೀರಿ, ಒಂದು ಅರ್ಜಿ ಹಾಕ್ತೀರಿ, ಆ ಜಾಗದ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ. ನಿಮಗೆ ಸಿಕ್ಕ ಮಾಹಿತಿ ಏನು ಅಂತ ಹೇಳಿ, ಅದರಲ್ಲಿ ಏನೆಲ್ಲ ನಿಯಮಗಳು ಉಲ್ಲಂಘನೆ ಆಗಿರೋದು ನಿಮ್ಮ ಗಮನಕ್ಕೆ ಬಂತು ಅಂತ ಹೇಳಿ? ಮೇಡಮ್ ನಾನು 4ನೇ ತಾರೀಕು ಡಿಸೆಂಬರ್ 4ನೇ ತಾರೀಕು ಮಾನ್ಯ ಉಪವಿಭಾಗಾಧಿಕಾರಿ ಎಸಿ ಕೂಡ ಕಂದಾಯ ಭವನದಲ್ಲಿ ದಕ್ಷಿಣ ವಿಭಾಗದಲ್ಲಿ ನಾನು ಎಸಿ ಫಸ್ಟ್ ಲೆಟರ್ ಕೊಡ್ತೀನಿ. ನಂತರ ನಾನು ಜಿಲ್ಲಾಧಿಕಾರಿ ಗಮನ ಎಸಿ ಖುದ್ದಾಗಿ ಭೇಟಿ ಮಾಡಿ ಅವರು ಕೋರ್ಟಲ್ಲಿ ಇರ್ತಾರೆ. ಕೋರ್ಟಲ್ಲಿ ಮುಗಿದ ನಂತರ ಅವರು ಊಟ ಟೈಮಲ್ಲಿ ನಾನು ಸಹ ಅರ್ಜೆಂಟ್ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಕೈಗೆ ಕೊಟ್ಟು ನಾನು ಇದು ಸಂಬಂಧಪಟ್ಟಂಗೆ ನಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು 4ನೇ ತಾರೀಕು ಡಿಸೆಂಬರ್ 4, 2023 ನಾನು ಕೊಡ್ತೀನಿ. ಇವ್ರಿಗೂ ಸಹ ಕೊಡ್ತೀನಿ, ಮತ್ತು ಜಿಲ್ಲಾಧಿಕಾರಿಗೆ ಗಮನಕ್ಕೂ ತರ್ತೀನಿ, ಜಿಲ್ಲಾಧಿಕಾರಿಗೂ ಲೆಟರ್ ಕೊಡ್ತೀನಿ. ಜಿಲ್ಲಾಧಿಕಾರಿ ಅವತ್ತು ಸಿಕ್ಕಲಿಲ್ಲ ನನಗೆ. ಸತತ 1 ತಿಂಗಳಿಂದ ಕೂಡ ನಾನು ಎಸಿ ಅವರ ಬೆನ್ನು ಬಿದ್ದು ಈ ಸಾರಿ ಸಂಬಂಧಪಟ್ಟಂಗೆ, ಯಾಕಂದ್ರೆ ನಾನು ಅದಕ್ಕಿಂತ ಮುಂಚೆ ನಾನು ರಾಮವಳ್ಳಿ ಪಂಚಾಯತಿಗೆ ಫಸ್ಟ್ ತಗೋತೀನಿ ಆ್ಯಕ್ಚುಲಿ. ಯಾಕಂತಂದರೆ ಇವ್ರು ಏನೇ ಪರ್ಮಿಷನ್ ಕೊಟ್ಟರು ಸಹ ಜಿಲ್ಲಾಧಿಕಾರಿ ಆಗಿರ್ಬೋದು, ಎಸಿ ಆಗಿರ್ಬೋದು, ತಹಶೀಲ್ದಾರ್ ಆಗಿ ಏನೇ ಪರ್ಮಿಷನ್ ಕೊಟ್ಟರು ಕೂಡ ಸ್ಥಳೀಯ ಪ್ರಾಧಿಕಾರ ಅಂದರೆ ರಾಮವಳ್ಳಿ ಪಂಚಾಯತಿಯವರು ಲೈಸೆನ್ಸ್ ಪರವಾನಗಿ ಕೊಡಬೇಕಾಗಿ ನಡೆಸ್ತಕ್ಕಂಥ ಇದನ್ನು ಪರವಾನಗಿ ಕೊಡಬೇಕಾಗಿರೋದು ಪಂಚಾಯತಿ ಲಿಮಿಟ್ಸು. ಪಂಚಾಯತಿ ಅವ್ರು ಏನಕ್ಕೆ ಕೊಡ್ತೇನೆ ಅಲ್ಲಿ ಯಾವುದೇ ಥರ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಫಸ್ಟು ನಾನು
4ನೇ ತಾರೀಕು ಅಲ್ಲೂ ಕೂಡ ನಾನು 4ನೇ ತಾರೀಕು ಕೊಡ್ತೀನಿ. ಅವರು ನನಗೆ 18-12ಕ್ಕೆ ನನಗೆ ಒಂದು ಇಂಬರ ಕೊಡ್ತಾರೆ. ಈ ಥರ ಯಾವುದೇ ಥರ ನಾವು ಕೊಟ್ಟಿಲ್ಲ. ಯಾವುದೇ ಥರ ಬಿಗ್ ಬಾಸ್ ಏನೋ ಒಂದು ವ್ಯಾಪ್ತಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದು ಒಂದೇ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೀತದೆ. ಇದು ಸಂಬಂಧಪಟ್ಟ ನಾವು ಯಾವುದೇ ಥರ ಕೊಟ್ಟಿಲ್ಲ, ಲೈಸೆನ್ಸ್ ಕೊಟ್ಟಿಲ್ಲ, ಖಾತಾ ಆಗಿಲ್ಲ, ಟ್ಯಾಕ್ಸ್ ಆಗಿಲ್ಲ, ಯಾವುದೂ ಆಗಿಲ್ಲ ಅಂತಕ್ಕಂಥದ್ದನ್ನು ನನಗೆ ಒಂದು ಇಂಬರ ಕೊಡ್ತಾರೆ. ಇದು ನಂತರ ನಾನು ಮತ್ತೆ ಏನು ಮಾಡ್ತೀನಿ, ಇದು ಡಿಸೆಂಬರ್ ಕೊನೆ 22ಕ್ಕೆ ಮತ್ತೆ ಇನ್ನೊಂದು ಅರ್ಜಿ ಕೊಡ್ತೀನಿ. ಅವ್ರಿಗೆ ಅದು ಜಿಲ್ಲಾಧಿಕಾರಿಗೆ ಮತ್ತು ಎ ಸಿ ಇಬ್ಬರು ಜಿಲ್ಲಾಧಿಕಾರಿ ಕೊಟ್ಟು, ಸರ್ ನೀವು ನಾನು ಕೊಟ್ಟಿರ್ತಕ್ಕಂಥ 4ನೇ ಡೇಟ್ ಡಿಸೆಂಬರ್ 4ರಲ್ಲಿ ನೀವೇನು ಮಾಡಿಲ್ಲ. ಮತ್ತೆ ಪುನಃ ನಾನೇ ಹೋಗಿ ನಮ್ಮ ಟೀಮು ನಮ್ಮ ಕಾರ್ಯಕರ್ತರೆಲ್ಲ ಹೋಗ್ಬಿಟ್ಟು ಅಲ್ಲಿ ನೀವು ಚೆಕ್ ಮಾಡಿ ನೋಡಿದಾಗ ಅಲ್ಲಿ ಖಾಸಗಿ ವ್ಯಕ್ತಿಗೆ ಆಗಿರ್ತಕ್ಕಂಥ ಒಂದು ನಮಗೆ ಪಾಣಿ ಸಿಗ್ತದೆ. ಅದು ಸರ್ವೆ ನಂಬರ್ 128/1 ಅದರಲ್ಲಿ 7 ಎಕರೆ 11 ಕುಂಟೆ, ಅದು ಕೂಡ ಕೃಷಿ ಜಮೀನಾಗಿರ್ತದೆ. ಅದು ಇತ್ತೀಚೆಗೆ ನಾನು ಅದು ಡಿಸೆಂಬರ್ 19ನೇ ತಾರೀಕು ಅವರು ಕನ್ವರ್ಷನ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ನೀವು ಯಾವಾಗ ಪ್ರಾಸೆಸ್ ಶುರು ಮಾಡಿದ್ರಿ ಅದಾದ್ಮೇಲೆ ಓಕೆ ಯಾಕಂದ್ರೆ ಇವರು ಜಿಲ್ಲಾಧಿಕಾರಿ ಆಗಲಿ ಎ ಸಿ ಆಗಲಿ ಇನ್ನೂ ಏನು ಕ್ರಮ ಕೈಗೊಂಡಿರಲಿಲ್ಲ. ಇದೆಲ್ಲ ಪ್ರಾಸೆಸ್ ಆಗ್ತಿರ್ಬೇಕಾದ್ರೆ ಶೋ ನಡೀತಾ ಇದೆ 100%. ಮೇಡಮ್ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಪಾಣಿ ಇದು ದಾಖಲಾತಿ ನೋಡಿದಾಗ ಡಿಸೆಂಬರ್ 19, 2023 ಕೃಷಿ ಕ್ಲಬ್ ಮತ್ತೆ ಅಗ್ರಿಕಲ್ಚರ್ ಎರಡಕ್ಕೂ ಕ್ಲಬ್ ಮಾಡಿ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ. ಕನ್ವರ್ಷನ್ ಇಲ್ಲ 19 ಡಿಸೆಂಬರ್. ಅದಕ್ಕಿಂತ ಮುಂಚೆನೆ ಅಕ್ಟೋಬರ್ ಅಲ್ಲಿ ನಡೀತಾ ಇರ್ತಕ್ಕಂಥ ಶೋ ಟೋಟಲ್ ಇಲ್ಲಿಗಲ್. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಸಾಕಷ್ಟು ಜನ ನೂರಾರು ಜನ ಇದ್ದಾರೆ. ಎಲ್ಲರೂ ನಾವು ಮನುಷ್ಯರೇ, ಅವ್ರ ಮನುಷ್ಯರು. ಏನಾದ್ರು ಹೆಚ್ಚು ಕಡಿಮೆ ಆಗಿದೆ, ಯಾರು ಹೊಣೆದು?